ಅಂತ ಬಂದ್ರ ಸುನಾಮಿನ. ಏನು ಟಿಂಗು, ಏನು ಯೋಚನೆ ಮಾಡ್ತಾ ಇದೀಯಾ? ಮಗ, ಈ ಹುಡುಗಿಯರು ಜಾಸ್ತಿ ವೈಟ್ ಆಗಿರೋ ಹುಡುಗರನ್ನ ಇಷ್ಟಪಡ್ತಾರ ಇಲ್ಲ ಬ್ಲಾಕ್ ಆಗಿರೋ ಹುಡುಗರನ್ನ ಇಷ್ಟಪಡ್ತಾರೆ? ತಮ್ಮದು ಕ್ವಶನ್ ಹೋಗಿ ಲವ್ ಮಾಡೋರನ್ನ ಹೇಳ್ತಾರೆ, ಅದನ್ನ ಬಿಟ್ಟು ನಾನೇನು ಹೇಳಿ? ಕೋಪ ಯಾಕೆ ಮಾಡ್ಕೊಂತ ಮಗ? ನೀನು ಲವ್ ಮಾಡೋ ಏಜ್ ಅಲ್ಲ, ಅದಕ್ಕೆ ಕೇಳಿದೆ. ಬೇಜಾರು ಯಾಕೆ ಮಾಡ್ಕೊಂತೀಯ? ಲವ್ ಮಾಡೋ ಏಜ್ ಇರ್ಬೋದು, ಹಂಗಂತ ನಾನು ಯಾರಿಗೂ ಲವ್ ಮಾಡ್ತಾ ಇಲ್ಲ, ಮಾಡೋದು ಇಲ್ಲ. ಅಲ್ಲಲ್ಲಿ ಈ ಬ್ಲ್ಯಾಕು ವೈಟು ಅಂತೆಲ್ಲ ಒಂದು ಹುಡುಗಿ ಒಂದು ಹುಡುಗನ ಇಷ್ಟಪಟ್ಟ ಮೇಲೆ ಆ ಹುಡುಗ ಬ್ಲ್ಯಾಕ್ ಆದ್ರೆ ವೈಟ್ ಆದ್ರೆ ಇಷ್ಟಪಟ್ಟ ಮೇಲೆ ಇಷ್ಟಪಡ್ಲೇಬೇಕು ತಾನೆ? ಮಗ, ನಿನ್ನ ಮುದ್ದು ಮನಸ್ಸಿಗೆ ಇನ್ನೊಂದು ಮುದ್ದು ಮನಸ್ಸು ಸಿಗುತ್ತೆ ಬಿಡು, ಯೋಚನೆ ಮಾಡಬೇಡ. ಆಗ ನಿನ್ನ ಪ್ರೀತಿ ಮುದ್ದು ಮನಸ್ಸಿನ ಪ್ರೀತಿ, ಅವಾಗ ನೋಡು ಜೋಶೇ ಜೋಶು, ಲವ್ವೇ ಲವ್. ಶಂಕರ್, ಅಲ್ಲೋಡು, ಬಿಳಿ ಪಾರ್ವಳು ನಮ್ಮ ಕಡೆನೇ ಬರ್ತಿದ್ದಾವೆ. ಹಾಂ, ಆ ಹುಡುಗಿ ಹತ್ರ ಬರ್ತಾ ಇದ್ದಂಗೆ ನಾನು ಹಾರ್ಟ್ ಯಾಕೋ ಹುಡ್ಕೊತ ಇದ್ದೆ ಟಿಂಗು. ಅಲ್ಲಿ ನೋಡಿ, ಆ ಹೂ ಎಷ್ಟು ಚೆನ್ನಾಗಿದೆ, ಬಾರಿ ಹೋಗೋಣ ಪ್ಲೀಸೇ. ಆ ಹೂ ಕಂಡ್ರೆ ಇವಳಿಗೆ ಏನಾಗುತ್ತಪ್ಪ. ಸರಿ ಬಾ, ಇವಾಗಲೇ ಲೇಟ್ ಆಗಿದೆ, ಕಾಲೇಜ್ ಬಿಟ್ಟು ಭಾಳ ಹೊತ್ತಾಗಿದೆ, ಬೇಗ ಹೋಗೋಣ ಬಾ. ಏನ್ ನಿನ್ನೊಬ್ಳಿಗೆನ ಲೇಟ್ ಆಗಿರೋದು? ನನಗೂ ಲೇಟ್ ಆಗಿದೆ, ಮನೆಗೆ ಹೋದ್ರೆ ಅಮ್ಮ ಬೈತಾರೆ. ಬಾ, ಬೇಗ ತಗೊಂಡು ಹೋಗೋಣ, ಬೇಗ ಹೋಗೋಣ ಬಾ. ಬಾರಿ ಹೋಗೋಣ. ಲೋ ಟಿಂಗು, ಅವ್ರು ಚೇಂಜ್ ಕೊಡೋದೇ ಮರ್ತು ಬಿಟ್ಟ ಕಣೋ. ಏಯ್, ನಾಳೆ ಕೊಟ್ರಾಯ್ತು ಬಿಡೋ. ಎಕ್ಸ್ಕ್ಯೂಸ್ ಮೀ, ಈ ಹೂ ಎಷ್ಟು? ಇದೆಷ್ಟು? ಇದೆಷ್ಟು? ಯಾವ್ದು ಬೇಕು ಮೇಡಮ್? ಗುಲ್ಬರ್ಗ ಬೇಕಾ, ಮೈಸೂರು ಬೇಕಾ, ಕನ್ಯಾಕುಮಾರಿ ಬೇಕಾ? ರೀ, ನಾನು ಕೇಳಿದ್ದು ಹೂವು, ಡಿಸ್ಟ್ರಿಕ್ಟ್ ಹೆಸರಲ್ಲ. ರೀ ಮೇಡಮ್, ಇದ್ರ ಬ್ಯಾಕ್ ಟೈಟಲ್ ಗೊತ್ತಿಲ್ಲ ನಿಮಗೆ? ಗೊತ್ತಿಲ್ಲ. ಗುಲ್ಬರ್ಗ ಅಂದ್ರೆ ಗುಲಾಬಿ ಹೂ, ಮೈಸೂರು ಅಂದ್ರೆ ಮಲ್ಲಿಗೆ ಹೂ, ಕನ್ಯಾಕುಮಾರಿ ಅಂದ್ರೆ ಕನಕಾಂಬರ ಹೂ. ಯಾವ್ದು ಬೇಕು ಹೇಳಿ ಮೇಡಮ್? ಸರಿ, ಮಲ್ಲಿಗೆ ಮೈಸೂರು, ಕನಕಾಂಬರ ಕನ್ಯಾಕುಮಾರಿ, ಗುಲಾಬಿ ಗುಲ್ಬರ್ಗ. ನೋಡಿ, ನಂಗೆ ಗುಲಾಬಿ ಅಂದ್ರೆ ತುಂಬಾ ಇಷ್ಟ. ನಿಮ್ ಭಾಷೆಲೇ ಕೇಳ್ತೀನಿ, ನಂಗೆ ಗುಲ್ಬರ್ಗ ಕೊಡಿ. ಸರಿ ಕೊಡಪ್ಪ. ರೀ ಮೇಡಮ್, ಮೊನ್ನೆ ಹೂ ತೊಗೊಂಡೋದ್ರಲ್ಲ, ಚೇಂಜ್ ಕೊಡೋದು ಮರ್ತ್ಬಿಟ್ಟೆ, ತಗೊಳ್ಳಿ ನಿಮ್ಮ ಚೇಂಜು. ಪರವಾಗಿಲ್ಲ, ನೀವೇ ಇಟ್ಕೊಳ್ಳಿ. ರೀ ತಗೊಳ್ರಿ, ಮೊನ್ನೆ ಚೇಂಜ್ ಇರಲ್ಲ, ಕೊಡೋಕ್ಕಾಗಲಿಲ್ಲ, ತಗೊಳ್ಳಿ. ಸರಿ ಕೊಡಿ. ಹಾಯ್. ಓ ಹಾಯ್. ಟಿಫನ್ ಆಯ್ತಾ? ಆಯ್ತು, ನಿಮ್ದು? ಈಗ ತಾನೇ ಜಸ್ಟ್ ಆಯ್ತು.
ಕಾಲೇಜಿಗೆ ಬರಲ್ವಾ? ಇಲ್ಲೇ ಹಿಂದ್ಗಡೆ ಫ್ರೆಂಡ್ಸ್ ಇದ್ದಾರೆ, ಅವ್ರ ಜೊತೆನೆ ಬರ್ತೀನಿ. ಬನ್ನಿ, ಡ್ರಾಪ್ ಮಾಡ್ತಾನೆ ಬೈಕಲ್ಲಿ. ಪರವಾಗಿಲ್ಲ, ನೀ ಹೋಗಿ, ನಾವಿಬ್ರಿದೀವಿ, ನಡ್ಕೊಂಡ್ ಬರ್ತೀವಿ. ಓಕೆ ಬಾಯ್. ಓಕೆ ಬಾಯ್. ಅಲ್ಲಿ ನೋಡೋಮ್ಮ ಹೆಂಗೈತೆ ಫಿಗರು. ಒಳ್ಳೆ ಆಪಲ್ ತರ ಇದೆಯಲ್ಲ ಮಗ. ಓ ಮಗ, ಆ್ಯಪಲ್ನ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಚೆನ್ನಾಗಿರಲ್ವಾ? ಆಪಲ್ನ ಜ್ಯೂಸ್ ಮಾಡ್ಕೊಂಡು ಕುಡಿಬಾರ್ದು ಮಗ, ಕಚ್ಚಿ ಕಚ್ಚಿ ತಿನ್ಬೇಕು, ಆಗಲೇ ಕಿಕ್ಕಿರೋದು. ಬಾ ಮಗ. ಲೋ ಮಗ, ಎಲ್ಲಿಗೋ ಬಂತು ನಿನ್ ಲವ್ ಸ್ಟೋರಿ? ಇನ್ನೆಲ್ಲಿಗೋ ಬಂದಿರುತ್ತೆ, ಕಾಫಿಗೋ ಪಿಕ್ಚರ್ಗೆ ಬಂದಿರುತ್ತೆ ಅಷ್ಟೇ. ಸುಮ್ಮನೆರಪ್ಪ, ಪ್ರಪೋಸ್ ಮಾಡ್ಬೇಕಂದ್ರೆ ಆಗ್ತಾ ಇಲ್ಲ, ಸಾಯ್ತಾ ಇದ್ದಾನೆ. ಅದ್ರಲ್ಲಿ ನೀವೊಂದು. ಇರು ಮಗ, ಪರಿಚಯ ಆದ ಕೂಡ್ಲೇನೆ ಐ ಲವ್ ಯು ಅಂತ ಹೇಳ್ಬೇಕಾ? ಇರು, ವೇಟ್ ಮಾಡು. ಅವಳೆಲ್ಲಿ ಹೋಗ್ತಾಳೆ? ನಿನಗೆ ಸಿಗ್ತಾಳೆ. ನೀನು ಮಾತಾಡ್ಸಿದ ತಕ್ಷಣ ಸ್ಮೈಲಲ್ಲಿ ಮಾತಾಡ್ಸ್ತಾಳೆ ಅಂದರೆ ನಿನ್ನ ಮೇಲೆ ಪಕ್ಕಾ ಲವ್ ಐತೆ. ನಡೀರೋ, ಅವಳು ಕಾಲೇಜ್ ಹೋಗ್ತಾ ಇದ್ದಾಳೆ, ಟೈಮ್ ಆಯ್ತು. ಹಾಯ್ ಶಂಕರ್, ಹಾಯ್ ಟಿಂಗು. ಹಾಯ್ 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 ಫ್ರೆಂಡ್ಸ್, ಏನು ಸಮಾಚಾರ? ನಮ್ದೇನಿಲ್ಲ ಮಗ, ಎಲ್ಲ ನೀವು ಹೇಳ್ಬೇಕು ಸಮಾಚಾರ. ಏನು ಫುಲ್ ಜೋಶ್ ಆಗಿದ್ರೆ ಏನು ಲಾಟ್ರಿ ಗಿಟ್ರಿ ಹೊಡಿತಾ? ನಮಗೆ ಲಾಟ್ರಿ ಹೊಡಿಬೇಕು. ನಮ್ಮ ಲಾಟ್ರಿ ಹೊಡೆದ್ರೆ ನಾವೇ ಕೆಲವು ಮಾಡ್ತಿದ್ವಿ. ಸರಿ ಮಗ, ನಾವೇನು ಬರ್ತೀವಿ, ಕಂಪ್ನಿ ಟೈಮ್ ಆಗ್ತಾ ಇದೆ. ಬೀರೇಶ, ಒಂದು ನಿಮಿಷ. ಏನು? ಒಂದು ನಿಮಿಷ. ಒಂದು ವಾರದಿಂದ ಒಂದು ಹುಡುಗಿ ತುಂಬ ತಲೆ ಕೆಡಿಸ್ತಾರೆ ಮಗ. ದಿನಕ್ಕೆ ಅವ್ಳ ಸ್ಮೈಲ್ ಜಾಸ್ತಿನೇ ಐತೆ ಹೊರತು ಕಮ್ಮಿ ಆಗ್ತಾಯಿಲ್ಲ ಮಗ. ಅವಳ ಮೇಲೆ ಯಾಕೋ ನಂಗೆ ಲವ್ ಆಗ್ತೈತೆ. ಇನ್ನೊಂದೇನು ಗೊತ್ತಾ, ಅವಳು ಒಂಥರ ಲವ್ ಮಾಡೆಲ್ಲ ನೋಡ್ತಾಳೆ ಮಗ. ಈಗ ತಾನು ಹೇಳ್ದಲ್ಲಪ್ಪ ಲವ್ ಮಾಡೆಲ್ ನೋಡ್ತಾಳ ಅಂತ. ಇದರ ಅರ್ಥ ಏನು ಮಗ? ನೋಡೋದಕ್ಕೆ ಹೇಗಿದೆ ಶಂಕರ್? ಸೂಪರ್ ಆಗಿದ್ದಾಳೆ ಮಗ. ಸರಿ, ಕಾಲೇಜಿಂದ ನೀನು ಹುಡುಗಿ ಯಾವ ಬರ್ತಾಳೆ ಮಗ? ಒಂದೊಂದು ಸಲ 2 ಗಂಟೆಗೆ ಬರ್ತಾಳೆ, ಒಂದೊಂದು ಸಲ 5 ಗಂಟೆ ಬರ್ತಾಳೆ ಮಗ. ಬರೋದು ಹೋಗೋದು ಟೈಮಿಂಗೇ ಗೊತ್ತಾಗ್ತಾ ಇಲ್ಲ. ಸರಿ ಮಗ, ಕಂಪ್ನಿ ಲೇಟ್ ಆಯಿತು, ಇನ್ನೊಮ್ಮೆ ನೋಡ್ತೀವಪ್ಪ. ಹಾಯ್ ಹಾಯ್ ಹಾಯ್. ಲೋ ಮಗ, ನೀ ನೋಡ್ರಿ ಆ ಹುಡುಗಿ ಸ್ಮೈಲ್ ಮಾಡ್ತದೆ, ಅವಳು ನೋಡ್ರಿ ಆ ಹೂಮಾರನ್ ಜೊತೆ ಸ್ಮೈಲ್ ಮಾಡ್ತಾಳೆ, ಗೊತ್ತಾ? ಹೌದು ಮಗ, ನಾನು ತುಂಬಾ ದಿನದಿಂದ ನೋಡ್ತಾ ಇದ್ದೀನಿ. ದಿನಕ್ಕೆ ಅವ್ರ ಸ್ಮೆಲ್ ಜಾಸ್ತಿ ಆಗ್ತಾ ಹೊರತು ಕಡಿಮೆ ಆಗ್ತಾ ಇಲ್ಲ. ಇಷ್ಟೆಲ್ಲ ನಡೀತೈತಾ? ನಡೀರಿ ಹೋಗೋಣ. ನನ್ನ ಮಗನಿಗೊಂದು ಗತಿ ಕಾಣಿಸ್ಬಿಡೋಣ. ಇರೋ ಲವ್ ಯಾವುದೇ ಕಾರಣಕ್ಕೂ ನಾವು ದುಡ್ಕೋದು ಬೇಡ. ಅವನಿಗೆ ಒಂದ್ಸಲ ವಾರ್ನಿಂಗ್ ಮಾಡೋಣ. ಏನಾದರೂ ಇನ್ನೊಂದ್ಸಲ ಪಾರು ಜೊತೆ ಮಾತಾಡೋದು ಕಂಡ್ರೆ ಅವನಿಗೆ ಐತೆ. ನೀನೇ ಅಲ್ಲ, ನಾವೇ ಒಂದು ಕೈ ನೋಡ್ಕೊಂತೀವಿ, ನೀವು ಸುಮ್ಮನಿರೋ ಅಷ್ಟೇ. ನೋಡ್ರಲ್ಲೋ, ನೀವೇ ನನಗೆ ಹೆಲ್ಪ್ ಮಾಡಬೇಕು. ಪಾರು ನನಗೆ ಬೇಕು ಅಂದ್ರೆ ಬೇಕು ಅಷ್ಟೇ. ಹಾಯ್ ಮಗ. ಹಾಯ್. ಇಲ್ಲೇ ಇರಿ, ನಮ್ಮ ಹುಡುಗಿ ಬರ್ತಾ ಇದ್ದಾಳೆ, ಪರಿಚಯ ಮಾಡಿಸ್ಕೊಡ್ತೀನಿ. ಇದೇ ನಾನು ಹೇಳಿದ ಹುಡುಗಿ. ಹೌದಾ? ಇದೇ ಹುಡುಗಿನೇ. ಚೆನ್ನಾಗಿದ್ದಾರೆ. ಏನು ಹೆಸರು? ಪಾರು ಅಂತ. ಒಂದು ಸಲ ಏನಾಗಲ್ಲ, ಐ ಲವ್ ಯು ಅಂತ ಒಮ್ಮೆ ಪಾರು, ಬೇಕಾಗಿಲ್ಲ. ನೆನ್ನೆ ಆ ಹುಡುಗಿ ಜೊತೆ ಏನ್ ಮಾತಾಡ್ತಿದ್ದೆ? ನಿನ್ಗೊಳ್ಗೆ ಏನ್ ಸಂಬಂಧ? ಆ ಹುಡುಗಿ ದೇವಸ್ಥಾನಕ್ಕೆ ಹೂ ಬೇಕಂದಿದ್ಳು, ಕೊಡ್ತಾ ಇದ್ವಿ. ಟಿಂಗು ಏನೋ ಕಾಮಿಡಿ ಮಾಡ್ದ, ನಗ್ತಾ ಇದ್ವಿ. ಅಷ್ಟಕ್ಕೆ ನೀನು ತಪ್ಪು ತಿಳ್ಕೊಂಡಿದ್ದೆ ಅಷ್ಟೇ. ನಿನ್ಗೊಂದು ಹುಡುಗಿ ಇರ್ಬೇಕಾದ್ರೆ ಇನ್ನೊಂದು ಹುಡುಗಿ ಬೇಕಾ ನಿನ್ಗೆ? ನೀನ್ ತಪ್ಪು ಮಾಡ್ತಾ ಇದ್ಯಾ? ನಾನೇನು ತಪ್ಪು ಮಾಡಿದೆ? ಈ ಪ್ರಪಂಚಕ್ಕಾಗಿ ಪರಮಾತ್ಮನ ಪಕ್ಕದಲ್ಲಿ ಪಾರ್ವತಿ ಇರ್ಬೇಕಾದ್ರೆ ಗಂಗಾ ಮಾತೆನ ಕೂರ್ಸೊಂಬಿಟ್ಟ. ಅದು ಕೂರ್ಸೊಂಬಿಟ್ಟ, ತಲೆ ಮೇಲೆ ಕೂರ್ಸೊಂಬಿಟ್ಟ. ಅಂಥದ್ದೆಲ್ಲ ಹುಡುಗಿ ನಾನು ಸಂಬಂಧ ಹಚ್ಕೊಂಡು ಮಾತಾಡ್ತಿಲ್ಲ ಪಾರು. ಅವಳಿಗೂ ನಿನ್ಗೂ ಏನ್ ಲಿಂಕ್ ಇದೆ? ನೀನ್ ನನ್ನ ಜೊತೆ ಮಾತಾಡ್ಲು ಬೇಡ, ನನ್ನ ಜೊತೆ ಬರ್ಲು ಬೇಡ. ಹೌದಾ? ಇವತ್ತಿನಿಂದ ನಾನು ನಿನ್ನ ಜೊತೆ ಎಲ್ಲ ಇರ್ತೀನಿ. ಜೊತೆಯಲಿ ಜೊತೆಯಲಿ ಇರುವೆನು ಹೀಗೆ ಎಂದು, ಹೊಸ ಹರುಷವ ತರುವೆನು ಇಂದು ಎಂದು. ಎಂಥ ಮಾತಾಡಿದೆ ಇಂದು ನೀ, ಎಂಥ ಮಾತಾಡಿದೆ, ನನ್ನ ಮನಸ್ಸಿನ ಭಾವನೆ ನೀನೇ ಹೇಳಿದೆ. ಜೊತೆಯಲಿ ಇರುವೆನು ಹೀಗೆ ಎಂದು ಕೊಡುವೆ ನಿನಗೆ. ಆ ತಲೆ ಏನು ನೆಸ್ ಮೇಲೆ ಬರುತ್ತೆ ಮರ. ಅದು ಎಷ್ಟು ದಿನ ಆಯ್ತು ತಲೆ ತೊಳೆನಾರ್ದು. ನಾನು ಎಂಥ ಕನಸು ಕಾಣ್ತಾಯಿದ್ದೆ ಗೊತ್ತಾ? ನಾನು ನಮ್ಮ ಶಂಕರಣ್ಣ ಥರ ನಾನು ನಮ್ಮ ಪಾರು ಜೊತೆ ಹೆಂಗೋ ಕನಸು ಕಾಣ್ತಾಯಿದ್ದೆ. ಆ ತಲೆ ತೊಳೆದ್ರೆ ಎಷ್ಟು ದಿವಸ ಆಯಿತು? ತಲೆ ತೊಳ್ಕೊ ಹೋಗು. ಏನಣ್ಣ ನೀನು ಇನ್ನು ಪ್ರಪೋಸೇ ಮಾಡಿಲ್ಲ, ಈ ರೇಂಜ್ಗೆ ಕನಸು ಕಾಣ್ತಿದ್ಯಾ? ಅದು ಶಂಕರಣ್ಣನ ಸಾಂಗು. ಆ ದೇವರೇ ನೀನು ಕಾಪಾಡಬೇಕು. ಏನಾರ ಮಾಡ್ಕೊಂಡು ಹೋಗು. ಏನು ಮಗ, ಏನು ಸಮಾಚಾರ? ಏನೋ ಏನು ವಿಚಾರ ಹೇಳು ಮಗ. ಮಗ, ಹೋದ ವಾರ
ನಮ್ಮಮ್ಮನ ಜೊತೆ ಶನೇಶ್ವರನ ದೇವಸ್ಥಾನಕ್ಕೆ ಹೋಗಿದ್ದೆ. ಅಲ್ಲಿ ನಿನ್ನ ಹುಡುಗಿನ ನೋಡಿದೆ. ಇವತ್ತು ಶನಿವಾರ ಅಲ್ಲ ಮಗ, ನಿಮ್ಮ ಹುಡುಗಿ ಬಂದರೂ ಬರ್ಬೋದು. ಹೋಗೋಣ ಬಾ ದೇವಸ್ಥಾನಕ್ಕೆ. ಹೌದಾ? ಪಕ್ಕ ಬರ್ತಾಳಲ್ಲ? ಬಂದೇ ಬರ್ತಾಳೆ. ಹೋದ ವಾರ ಬಂದಾಳ ಅಂದಮೇಲೆ ಈ ವಾರ ಬರಲೇಬೇಕು. ಹೋಗೋಣ ಬಾ. ಸರಿ ಹೋಗೋಣ. ಇವು ಟುಂಗಿ ಇರ್ತಾನೆ, ಬಾ ಹೋಗೋಣ. ನಾನು ಬರ್ತೀನಿ. ಶಂಕರ್, ನಿಮ್ಮ ಹುಡುಗಿ ನೋಡೋಕೆ ಆಗ್ತೀವಿ, ಚೆಂದಾಗಿರೋ ಬಟ್ಟೆ ಹಾಕ್ಯಂಬ. ಇದ್ರ ಮೇಲೆ ನಮ್ದೇನು ನಡೆದು ನಡೀತೈತೆ. ಮಗ, ನನ್ನ ಅತ್ತೆಗೆ ಮಾಮೂಲಿ ಬಟ್ಟೆ ಹಾಕೋಣ. ಅದರಲ್ಲಿ ಯಾವ್ಯಾರು ಚೆನ್ನಾಗಿರೋ ಬಟ್ಟೆ ಹಾಕೊಂಡು ಬಾ. ಎಲ್ಲರೂ ಜೊತೆಲಿ ಹೋಗೋಣ. ಏಯ್, ನೀವು ಮುಂದೆ ಹೋಗಿ, ನಾನು ಹಿಂದೆ ಬರ್ತೀನಿ. ನೀನು ಬಾ. ಇಲ್ಲ, ನೀವು ಮುಂದೆ ಹೋಗಿ, ನಾನು ಹಿಂದೆ ಬರ್ತೀನಿ. ನಾನು ಬಂದಿನಿಲ್ಲ ಅಂತ ಅಬ್ಸರ್ವ್ ಮಾಡೋದು ಬೇಡ. ಹೌದು ಮಗ, ನೀ ಹಿಂದೆ ಬಾ, ನಾವು ಮುಂದೆ ಹೋಗ್ತೀವಿ. ಸರಿ ಬನ್ರು. ಸರಿ, ಹೋಗಿ. ಹೌದು, ಇವ್ರ ಫ್ರೆಂಡ್ಸ್ ಎಲ್ಲ ಬಂದ್ರು, ಇವನ್ ಮಾತ್ರ ಇನ್ನೂ ಬರಲೇ ಇಲ್ವಲ್ಲ, ಯಾಕೆ? ಅಬ್ಬಾ, ಅಂತೂ ಇಂತೂ ಬಂದಿಯಲ್ಲ, ಈಗ ನನಗೆ ಸಂತೋಷ ಆಯ್ತು, ಸಮಾಧಾನ ಆಯ್ತು. ಶನಿವಾರ ಕಂಬನಿಲಿ ಬರ್ತೀನಿ ಅಂತ ಗೊತ್ತಿದ್ದಿದ್ರೆ ಇನ್ನು ಮುಂದೆ ಶನಿವಾರ ಕಂಟಿನ್ಯೂ ಮಾಡ್ತೀನಿ ಬಿಡು. ಭಯ ಆಗ್ತೈತೆ ಕಣ್ರೋ. ಹೋಗು, ಆಲ್ ದ ಬೆಸ್ಟ್ ಮಗ. ಅವಳ ಮನಸ್ಸಿನಲ್ಲಿ ನೀನು ಇದೆಯೋ ಅಲ್ಲ ಅಂತ ತಿಳ್ಕೊಳ್ಳೋ ದಿನ ಹೋಗು. ಸರಿ ಹೋಗೋ ಮಗ, ಧೈರ್ಯ ತಗೋ. ನೀನು ಪ್ರಪೋಸ್ ಮಾಡಿ ರಿಜೆಕ್ಟ್ ಮಾಡಲ್ಲ, ಹೋಗು. ಏಯ್, ನೀನೇನೋ ಹಿಂಗಂತೀಯ? ಆಯ್ತು ಹೋಗಲ್ಲ. ಅದು ನಿಮ್ಮ ಹತ್ರನೇ ಬಂದಿದ್ದೆ. ಐ ಲವ್ ಯು. ಪ್ರೀತಿಯ ಪಾರಿವಾಳ ಹಾರಿ ಹೋತ ಗೆಳೆಯ, ಮನಸ್ಸಿಗೆ ತಳ್ಳಮಳ ಮಾಡಿ ಹೋತ ಗೆಳೆಯ. ಶಂಕರ್, ಏಯ್ ಕಣ್ಸಮ್ಮ, ಹೋಗು. ಈ ಕಡೆ ನೋಡು, ಕನ್ಸಲ್ಲ ನನ್ಸು, ನಿಜವಾಗ್ಲೂ. ಇಲ್ಲಿ ಕೈಗಿಲ್ಲು ರೀ. ಇಲ್ಲಿಗೆ ಯಾಕ್ರಿ ಬಂದ್ರೆ? ನಿನ್ನ ನೋಡೋಕೆ. ಯಾಕೆ? ನಿನ್ನನ್ ಪ್ರಪೋಸ್ ಮಾಡಕ್ಕೆ. ರೀ, ಏನ್ ತಮಾಷೆ ಮಾಡ್ತಾ ಇದ್ದೀರಾ? ತಮಾಷೆ ಅಲ್ಲ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಈ ತಿಂಗಳು ಯಾವ್ದು ಹೇಳು? ಈ ತಿಂಗಳು ಫೆಬ್ರವರಿ ತಿಂಗಳು. ಇವತ್ ಯಾವ ಡೇಟ್ ಹೇಳು? ಫೆಬ್ರವರಿ 14. ಇವತ್ ಯಾವ ಡೇ ಅಂತ ಗೊತ್ತಾ? ಇವತ್ತು ಲವರ್ಸ್ ಡೇ ಅಲ್ವಾ? ಐ ಲವ್ ಯು. ಐ ಟು ಲವ್ ಯು. ನಾನು ಲವರ್ಸ್ ಡೇನೇ ಪ್ರಪೋಸ್ ಮಾಡಬೇಕು ಅಂತ ಅನ್ಕೊಂಡೆ, ಆದ್ರೆ ನೀನು ಅದಕ್ಕಿಂತ ಮುಂಚೆನೇ ಪ್ರಪೋಸ್ ಮಾಡಿದೆ. ನನ್ಗಿಷ್ಟ ಆಗ್ಲಿಲ್ಲ. ಐ ಆಮ್ ಸೋ ಸಾರಿ. ಇಟ್ಸ್ ಓಕೆ. ಹೌದು, ಒಂದು ವಾರದಿಂದ ಕಾಲೇಜಿಗೆ ಬಂದಿರಲ್ಲ, ಯಾಕೆ? ಓ ಅದಾ, ನಾನೊಂದು ವಾರ ಊರಿಗೆ ಹೋಗಿದ್ದೆ. ನಮ್ಮ ರಿಲೇಷನ್ ಅವ್ರ ಮದುವೆ ಇತ್ತು, ಅದಕ್ಕೆ ಬರೋಕ್ಕಾಗಲಿಲ್ಲ. ಓ ಹೌದಾ? ನಾನು ಪ್ರಪೋಸ್ ಮಾಡೋದಕ್ಕೆ ಕಾಲೇಜ್ಗೆ ಬಂದಿಲ್ಲ ಅಂತ ಅನ್ಕೊಂಡಿದ್ದೆ. ಏಯ್ ಹಾಗೇನಿಲ್ಲ, ಇಲ್ಲಿ ನಿಂತ್ಕೊಂಡು ಏನು ಮಾತಾಡೋದು, ಬಾ ಹೋಗೋಣ. ಮುಂಗಾರು ಮಳೆಯೇ ಏನು ನಿನ್ನ ಹನಿಗಳ ಲೀಲೆ, ನಿನ್ನ ಮುಗಿಲ ಸಾಲೆ ಧರೆಯ ಕೊರಳ ಪ್ರೇಮದ ಮಾಲೆ, ಸುರಿವೋಲುಮೆಯ ಜಡಿ ಮಳೆಗೆ ಪ್ರೀತಿ ಮೂಡಿದೆ. ಯಾವ ಚಿಪ್ಪಿನಲ್ಲಿ ಯಾವ ಹನಿಯು ಮುತ್ತಾಗುವುದೋ, ಒಲವು ಎಲ್ಲಿ ಕುಡಿಯೊಡೆಯುವುದೋ ತಿಳಿಯದಾಗಿದೆ.
ಅಲ್ಲೋಡೋ ಮಗ, ನಮ್ಮ ಹುಡುಗಿ ಬರ್ತಾವಳೆ. ಹೌದು ಮಗ, ನಿನ್ನ ಹುಡುಗಿನೇ. ಸರಿ, ಹೂ ಕೊಡೋಣ ಒಂದು. ಹೂ ಕೊಡೋಣ ಅಂದರೆ ಈ ಸರ್ಕಲಲ್ಲಿ ಬೇರೆ ಜನರು ಇರ್ತಾರಲ್ಲಪ್ಪ. ಮಗ, ಈ ಪಾಪ ಕೈಲಿ ಕೊಟ್ಟು ಕಳ್ಸ. ಅಪ್ಪೋ, ಅಲ್ಲಿ ಬರ್ತಾಯಿದ್ದಾಳಲ್ಲ, ಅವಳಿಗೆ ಹೂ ಕೊಡು, ನಿಂಗೆ ಆಮೇಲೆ ಚಾಕ್ಲೇಟ್ ಕೊಡಿಸ್ತೀನಿ, ಸರಿನಾ? ಸರಿ, ಕೊಡ್ತೀನಣ್ಣ. ಅಕ್ಕ, ಈ ಹೂ ತಗೋ. ಯಾರು ಕೊಟ್ರು? ಅವಣ್ಣ ಹೂ ಮಾಡ್ತಿದ್ರಲ್ಲ, ಅವ್ರು ಕೊಟ್ರು. ಓ, ಅವರಾ? ಸರಿ, ಬಾ ಹೋಗೋಣ. ಸರಿ. ಬಾಯ್ ಕಣೋ. ಓಕೆ, ಬಾಯ್. ಅವಳನ್ನ ನಾನು ಲವ್ ಮಾಡ್ತಾ ಇದ್ದೀನಿ. ನೀನೇ ಅವನ ಕೇಳಕ್ಕೆ ಮಾತಾಡ್ಸ್ಬಿಡ ಅಂತ. ಇನ್ನೊಂದ್ಸತಿ ಅವಳ ಜೊತೆ ಮಾತಾಡಿದ್ರೆ ಐತೆ ನಿನಗೆ. ನೋಡ್ ಮಗ, ಇವತ್ತಿಂದ ಪಾರು ಜೊತೆ ಮಾತಾಡಂಗಿಲ್ಲ. ಇದೊಂದ್ಸಲ ವಾರ್ನಿಂಗ್ ಕೊಡ್ತಾ ಇದ್ದೀನಿ, ಸುಮ್ಮನಿದ್ರೆ ಸರಿ. ಇದೇ ಸರ್ಕಲಲ್ಲಿ ಓಡಾಡ್ಸ್ಕೊಂಡು ನೋಡ್ತೇನೆ, ಹುಷಾರು. ಏನೋ ಮಾಡ್ತೀಯಾ? ಲೋ, ನಮ್ಮ ಹುಡುಗ ಅವಳನ್ನ ಇಷ್ಟಪಟ್ಟಿದ್ದಾನೆ ಅಂತ ಗೊತ್ತು ತಾನೆ, ಮತ್ತೆ ಯಾಕೋ ಅವಳನ್ನ ಮಾತಾಡಿಸ್ತೀಯಾ? ಏಯ್, ಏನ್ರೋ ನಿಮ್ ಗಲಾಟೆ? ಬಿಡ್ರೋ ಸುಮ್ಮನೆ ಬಿಡ್ರೋ. ಏಯ್, ಯಾಕ್ರೋ ಹಿಂಗೆ ಜಗಳ ಮಾಡೋದು? ಇದು ಸಂಕ್ರಾಣ ಅವ್ರ ಸರ್ಕಲ್. ಇದು ಇಲ್ಲಿ ಸ್ನೇಹಕ್ಕೆ ಪ್ರೀತಿ ಮಾತ್ರ ಜಾಗ, ಜಗಳ ಮಾಡ್ಕೊಳಕಲ್ಲ. ನೀವು ಹೋಗ್ರಿ ಆ ಕಡೆ. ಹೋಗ್ರೋ ನೀವು ಆ ಕಡೆ, ಹೋಗ್ತಾ ಇರೋ. ಲೋ, ನಿನ್ನೆ ಸಂಡೇ, ಕಾಲೇಜಿಗೆ ರಜಾ ಇತ್ತು, ಹೊರಗಡೆ ಬರಕ್ ಆಗ್ಲಿಲ್ಲ. ನಾನ್ ನಿಂಗೆ ವಿಡಿಯೋ ಕಾಲ್ ಮಾಡಿದ್ದೆ, ಯಾಕೆ ರಿಸೀವ್ ಮಾಡಿಲ್ಲ ನೀನು? ಅದು ಯಾವುದೊಂದು ಇಂಪಾರ್ಟೆಂಟ್ ಮೀಟಿಂಗಲ್ಲಿದ್ದೆ, ಅದಕ್ಕೆ ವಿಡಿಯೋ ಕಾಲ್ ರಿಸೀವ್ ಮಾಡೋಕ್ಕಾಗಲಿಲ್ಲ. ಅದೆಂತ ಮೀಟಿಂಗ್ ಅಪ್ಪ? ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದ್ನಲ್ಲ ಆಗ್ಲೇ. ಅದೇ ಯಾವ ಮೀಟಿಂಗು ಅಂತ? ಏಯ್, ಬಾತ್ರೂಮ್ ಇಲ್ಲದ ಕಣೆ, ಅದ ಹೆಂಗೆ ವಿಡಿಯೋ ಕಾಲ್ ರಿಸೀವ್ ಮಾಡೋಕ್ಕಾಗತ್ತೆ? ಎತ್ತು ನಡೀರಿ. ಏನಲ್ಲಿ ನಮ್ಮ ಹುಡುಗ ಇಷ್ಟಪಟ್ಟು ಹುಡುಗಿನ ನೀನು ಬುಟ್ಟಿಗೆ ಹಾಕೊಂಡಿದ್ಯಾ ಅಲ್ವಾ? ಐತೆ ನಿನಗೆ. ನಿನಗೆ ಅವತ್ತೇ ಇತ್ತು ಹಬ್ಬ, ಏನೋ ಮಿಸ್ ಆದ ಅಷ್ಟೇ. ಏನು ಮಾಡೋದು? ಯಾವನೋ ಆಟೋ ಡ್ರೈವರ್ ಬಂದು ಅಡ್ಡ ಹಾಕ್ಬಿಟ್ಟ. ಏನ್ ಹೆದರಿಸ್ತಾ ಇದ್ದೀರಾ? ಹೆದರಿಸ್ತಾ ಇಲ್ಲ, ಪ್ರಾಣ ತೆಗಿತೀವಿ. ಬಲವಂತದಿಂದ ಪ್ರೀತಿ ಪಡೆಯೋದಲ್ರೋ. ಅದೇ ರಾಗ, ಅದೇ ಹಾಡು. ಹಾಕ್ರೋ ಮಗ ಇವ್ರಿಗೆ. ನೋಡ್ರಲ್ಲೋ, ನಿಮ್ಮ ಜೊತೆ ಫೈಟ್ ಮಾಡೋಕ್ಕೆ ನಾನೇನು ಚಾಲೆಂಜ್ ಸ್ಟಾರ್ ದರ್ಶನ್ ಸರ್ ಥರ ಫೈಟ್ರಲ್ಲ, ಓನ್ಲಿ ರೈಟ್ರು ನಾವು. ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ, ದಾರಿ ಬಿಡಿ, ನಿಮಗೂ ಒಳ್ಳೇದು, ನಮಗೂ ಒಳ್ಳೇದು. ಕುತ್ಕೊಳ್ಳಿ. ಎಲ್ಲಿಗೆ ಹೋಗ್ತಾ ಇದ್ದೀರಾ? ಏಯ್, ಏನ್ರೋ ನಿಮ್ಮ ಪ್ರಾಬ್ಲಮ್ಮು? ಯಾಕೆ ಅವ್ರನ್ನ ಗೋಳು ಇಟ್ಕೊಂತ ಇದ್ದೀರಾ? ಆ ಹುಡುಗಿ ಅಂದ್ರೆ ಇಷ್ಟನೇನೋ? ಏನಮ್ಮ, ಇವನ್ನ ಇಷ್ಟಪಟ್ಟಿದ್ಯಾ? ಇಲ್ಲ ಸರ್, ನಾನು ಇಷ್ಟಪಟ್ಟಿದ್ದು ಶಂಕರ್ನ, ಇವನನ್ನಲ್ಲ. ನಡೀರೋ ಹೋಗೋಣ. ನಡೀರೋ ಹೋಗೋಣ. ಕುತ್ಕೊಳ್ಳೆ. ನಾನು ಓಡಿಸ್ತೀನಿ. ಸುಮ್ಮನೆ ಹಿಂದೆ ಕುತ್ಕೊಳ್ಳೆ.